ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂದ್ರೆ ಬಾಳಿ ಗಿಡದ ಬಗ್ಗೆ ಹೇಳೋದಿತ್ತು. ಅಂದ್ರೆ ನಾವು ಸ್ಟಾರ್ಟಿಂಗ್ ಹಚ್ಚುವಾಗ ಏನೇನು ಪ್ರಾಬ್ಲಮ್ಸ್ ಆಗಿದ್ದು, ನಾವು ಹಚ್ಚುವಾಗ ಏನೇನು ತಪ್ಪು ಮಾಡಿದ್ದೆವು ಅಂತ ಹೇಳಿ. ಬಾಳಿ ಗಿಡ ಹಚ್ಚೋದು ಪ್ಲಾನ ಇರಲಿಲ್ಲ. ಎದಕ್ಕಂದ್ರೆ ಮೊದಲು ನಾವು ಇಲ್ಲಿ ದ್ರಾಕ್ಷಿ ಹಚ್ಬೇಕಂತ ಹೇಳಿ ಮಾಡಿದ್ದೆವು ಎಲ್ಲ. ಅಂದ್ರೆ ಇವು ಡ್ರಿಪ್ ಎಲ್ಲ ಹಾಕಿದ್ದೆವು, ಪೈಪ್ಲೈನ್ ಎಲ್ಲ ಮಾಡಿದ್ದೆವು ದ್ರಾಕ್ಷಿ ಹಚ್ಬೇಕಂತ ಹೇಳಿ. ಮೊದಲಿಂದ ಏನಂದ್ರೆ ನೆಲ ಸಡ್ಲ್ ಮಾಡೋಲ್ದ ಅಥವಾ ಹದ ಮಾಡೋಲ್ದ ಗಿಡಗಳು ಹಚ್ಚೋದು. ನಮಗೂ ಮೊದಲು ಗೊತ್ತಿರಲಿಲ್ಲ. ನಾವು ದ್ರಾಕ್ಷಿ ಹಚ್ಬೇಕಂತ ಹೇಳಿ JCBಲಿ ಸಾಲ ತೆಗ್ಸಿದ್ದೀವಿ. ಅದರಿಂದ ನೆಲ ಸಡ್ಲಾಗಿತ್ತು. ನಾವು ಮತ್ತು ನಮ್ಮ ಕಾಕಾಗಳು ಸೇಮ್ ಟೈಮಿಗೆ ಹಚ್ಚಿದ್ದೀವಿ. ಆದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಗಿಡಗಳು ಬೆಟರ್ ಅನ್ನಿಸ್ತವು. ಯಾಕಂದ್ರೆ ಅವ್ರು ಏನೂ ನೆಲ ಹದ ಮಾಡೋಲ್ಲ ಗಿಡಗಳು ಒಮ್ಮೆ ಹಚ್ಚಿದ್ರು. ಎರಡನೇದು ಏನಂದ್ರೆ ಮಳೆಗಾಲದಾಗ ಗಿಡ ಹಚ್ಚೋದು. ನಾವು ಮಾಡಿದ ದೊಡ್ಡ ತಪ್ಪು ಏನಂದ್ರೆ ಮಳೆಗಾಲದಾಗ ಗಿಡ ಹಚ್ಚಿದ್ದ. ಎದಕ್ಕಂದ್ರೆ ಮಳೆಗಾಲ ಹೆಂಗೆ ಬರ್ತೈತಿ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ. ಒಂದೊಂದು ಸರಿ ಜಾಸ್ತಿ ಮಳೆ ಆಗ್ತೈತಿ, ಒಂದೊಂದು ಸರಿ ಕಡಿಮೆ ಮಳೆ ಆಗ್ತೈತಿ. ಜಾಸ್ತಿ ಮಳೆ ಆದ್ರೆ ಗಿಡಗಳು ಎದಕ್ಕಂದ್ರೆ ನೀರು ನಿಂತ ಗಿಡಗಳು ಹೋಗ್ತಾವು. ಅದು ಅಲ್ದ ನಾವು ಕಡ್ಡ ಹೊಡೆಸಿ ಬಾಳೆ ಗಿಡ ಹಚ್ಚಿದ್ದೆವು. ಅದು ಹೆಂಗಾಯ್ತಂದ್ರೆ ಬಾಳೆ ಗಿಡ ಹಾಳು ಮಾಡ್ಲಿಕ್ಕೆ ಮಳೆ ಹೇಳಿ ಮಾಡಿಸ್ದಂಗೆ ಆಗಿತ್ತು. ಎದಕ್ಕಂದ್ರೆ ನಾವು JCBಲೆ ಕಡ್ಡ ಹೊಡ್ಸಿರೋದ್ರಿಂದ ಜಾಸ್ತಿ ನೀರು ನಿಂತಿತ್ತು. ಮಳೆಗಾಲ ಕಡಿಮೆ ಆದ್ರೂ ಅಲ್ಲಿ ನೀರು ಇಂಗೋದು ಲೇಟ್ ಆಯಿತು. ಮೂರನೇದು ಏನಂದ್ರೆ ಹಚ್ಚೋಕ್ಕಿಂತ ಮೊದಲು ಕುಣಿ ತೆಗೆದು ತಿಪ್ಪಿ ಗೊಬ್ಬರ ಹಾಕಿ ಮುಚ್ಚಬೇಕು. ಈ ಪ್ರೊಸೆಸ್ ಯಾವಾಗ ಆಗ್ಬೇಕಂದ್ರೆ ನೀವು ಹಚ್ಚೋದು 15ರಿಂದ 20 ದಿನ ಇರ್ತಾ ಮಾಡ್ಬೇಕು. ಎದಕ್ಕಂದ್ರೆ ಗ್ರೀನ್ ಹೌಸ್ದಾಗ ಅಥವಾ ನರ್ಸರಿ ಒಳಗಿಂದ ತಂದಿರೋ ಗಿಡಗಳು ನೀವು ನೋಡಿರುವಂಗೆ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡಿ ಗಿಡಗಳು ಬೆಳೆಸಿರ್ತಾರೆ. ನಾವು ತಂದು ಒಮ್ಮೆ ಮಣ್ಣಾಗ ನೆಟ್ರೆ ಆ ಮಣ್ಣಿಗೆ ಸೆಟ್ ಆಗಕ್ಕೆ ಟೈಮ್ ತಗೋತಾವು. ಅವು ಗಿಡಗಳನ್ನ ಫೇಲ್ ಆಗ್ತಾವು. ಸೊ ಅದಕ್ಕೆ ಕುಣಿ ತೆಗೆದು ತಿಪ್ಪಿ ಗೊಬ್ಬರ ಹಾಕ್ರಿ. ಇಲ್ಲಾಂದ್ರೆ ಆಡಿನ ಗೊಬ್ಬರ ಹಾಕಿದ್ರೆ ಇನ್ನೂ ಚಲೋ ಆಗ್ತೈತಿ. ನಾಲ್ಕನೇದು ಏನಂದ್ರೆ ಕುಣಿ ತೆಗೆದು ತಿಪ್ಪಿ ಗೊಬ್ಬರ ಹಾಕಿದ ಮ್ಯಾಗ ಗೊನೆ ಹುಳುಗಳು ಕಾಟ ಭಾಳ ಆಗ್ತೈತಿ. ಎದಕ್ಕಂದ್ರೆ ನಾವು ಕುಣಿ ತೆಗೆದು ತಿಪ್ಪಿ ಗೊಬ್ಬರ ಹಾಕಿ ಬಾಳೆ ಗಿಡ ಹಚ್ಚಿದೆವು. ಆಮ್ಯಾಗ ನಮಗೆ ಗೊತ್ತೇ ಇರಲಿಲ್ಲ ಇದು ಒಂದು ಇರ್ತೈತಿ ಅಂತ ಹೇಳಿ. ಆಮ್ಯಾಗ ಏನಾಯ್ತಂದ್ರೆ ಹಚ್ಚಿದ ಗಿಡಗಳು ಕಡಿಲಕ್ಕೆ ಸ್ಟಾರ್ಟ್ ಮಾಡ್ದು. ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕಿದ ಮ್ಯಾಗ ನೀವು ಯಾವುದರ ಒಂದು ಕೀಟನಾಶಕ ಔಷಧ ಅದು ಕುಣಿಗೆ ಬಿಡಬೇಕಾಗ್ತೈತಿ. ಐದನೇದು ಏನಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಬಿಟ್ಟು ಹಚ್ಚೋದು. ನಾವು ಭಾಳ ಡಿಸ್ಟೆನ್ಸ್ ಬಿಟ್ಟು ಹಚ್ಚಿವು. ಯಾಕಂದ್ರೆ ದ್ರಾಕ್ಷಿಗೆ ಹಚ್ಚಬೇಕಾಗಿರೋ ಮೆಜರ್ಮೆಂಟ್ದಾಗ ನಾವು ಬಾಳೆ ಗಿಡ ಹಚ್ಚಿವು. 1 ಎಕರೆಗೆ 1000ದಿಂದ 1500 ಗಿಡಗಳು ಹಚ್ಬೋದು. ನೀವು ಹಚ್ಚೋಕ್ಕಿಂತ ಮೊದಲು ಯಾವ ಥರ ಗಿಡಗಳು ಹಚ್ಚೋರದಿರಿ ಅಂಥೇಳಿ ವಿಚಾರ ಮಾಡಿ ಹಚ್ಚಿರಿ. ಎದಕ್ಕಂದ್ರೆ ಇವಾಗ ಗುಂಪು ಬಾಳೆ ಅಂಥೇಳಿ ಬೆಳಿತಾರೆ. ನೀವು ಹಂಗೆ ಬೆಳೆಯೋರಿದ್ರೆ ಜಾಸ್ತಿ ಜಾಗ ಬಿಟ್ಟು ಹಚ್ಚಬೇಕಾಗ್ತೈತಿ. ಇವಾಗ ನಾವು ಡಿಸ್ಟೆನ್ಸ್ ಜಾಸ್ತಿ ಬಿಟ್ಟಿರೋದ್ರಿಂದ ಇವಾಗ ಗುಂಪು ಬಾಳೆ ಕೃಷಿ ಮಾಡ್ಬೋದು. 6ನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನರ್ಸರಿದಾಗಿನ ತಂದು ಗಿಡಗಳು ಹಚ್ಚೋದು. ಏನಾಗ್ತೈತೆ ಅಂದ್ರೆ ನರ್ಸರಿದಾಗ ಬಾಳೆ ಗಿಡಕ್ಕೆ ಯಾವ ಥರ ವಾತಾವರಣ ಬೇಕಲ್ಲ ಆ ಥರ ವಾತಾವರಣ ಅವ್ರು ಸೆಟ್ ಮಾಡಿರ್ತಾರೆ. ನಾವು ತಂದು ಹೊಲ್ದಾಗ ನೆಟ್ರೆ ಅವು ಹೊಂದ್ಕೊಳಕ್ಕೆ ಟೈಮ್ ತಗೋತಾವು. ಅಥವಾ ಅವು ನಮ್ಮ ವಾತಾವರಣಕ್ಕೆ ಅಥವಾ ಮಣ್ಣಿಗೆ ಸೆಟ್ ಆಗೋಲ್ದ ಅವು ಗಿಡಗಳು ಹಾಳಾಗ್ತಾವು. ತಂದು ಒಂದು 4ರಿಂದ 5 ದಿನ ಹೊರಗೆ ಇಡಬೇಕು. ಆಮ್ಯಾಗ 4ರಿಂದ 5 ದಿನ ಆಗನ ಯಾವ ಹೆಲ್ದಿ ಇರ್ತಾವಲ್ಲ ಅವು ಹಚ್ಬೋದು. ಸ್ವಲ್ಪ ಒಣಗ್ದಂಗೆ ಆಗಿರ್ತಾವು, ಯೆಲ್ಲೋ ಕಲರ್ ಆಗಿರ್ತಾವು. ಅವು ನೀವು ಹಚ್ಚಲಿಲ್ಲ ಅಂದ್ರೆ ಬೆಟರ್ ಅಂತ ಅನಿಸ್ತೈತಿ. ನಾವು ಹಚ್ಚುವಾಗ 1% ನಾಲೆಜ್ನೂ ಇರಲಿಲ್ಲ. ಅದಕ್ಕೆ ಹಚ್ಚುವಾಗ ಭಾಳ ತಪ್ಪು ಮಾಡಿವು. ಸೊ ನೀವು ಏನಾರೇ ಹಚ್ಚೋರಿದ್ರೆ ಈಗ ಹೇರೋ ತಪ್ಪು ಮಾಡಕ್ಕೆ ಹೋಗಬೇಡ್ರಿ. ನಾ ಹೇಳಿದ್ದು ಏನರ ಇನ್ಫಾರ್ಮೇಷನ್ ಯೂಸ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ನಮ್ಮ ಹೊಲದಾಗಿಂದ ಇದೆ ಮೊದಲನೇದು ಬಾಳೆ ಗಿಡ. ಅಂದ್ರೆ ಇಲ್ಲಿದ್ದ ಮೊದಲನೇದು ಹೋಗಿತ್ತು, ಅದಕ್ಕೆ ಇದನ್ನು ತಂದು ಹಚ್ಚು. ಈ ಗಿಡ ಟಿಶ್ಯೂ ಕಲ್ಚರ್ ಆಗೋಲ್ದೈತಿ. ಅಂದ್ರೆ ಇಲ್ಲಿ ನಮ್ಮ ಹೊಲದಾಗಿಂದ ಐತಿ. ಇಲ್ಲಿ ಗಿಡ ಹೋಗಿತ್ತಂತ ಹೇಳಿ ಈ ಗಿಡ ಹಚ್ಚು. ಆ್ಯಕ್ಚುಲಿ ಇವು ಗಿಡಗಳು ಜಲ್ದಿನ ಮರಿ ಹಾಕ್ಯಾವು. ಇವೆಲ್ಲ ತೆಗಿಬೇಕು. ನಾವು ಎದಕ್ಕೆ ತೆಗ್ದಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಇಲ್ಲ. ಇವಾಗ ಕೆಲಸ ಜಾಸ್ತಿ ಅದಾವ ದ್ರಾಕ್ಷಿವ.
ಇನ್ನೊಂದೇನಂದ್ರ ಗಿಡಗಳು ಮರಿ ಹಾಕ್ತಾವಲ್ಲ, ಮರಿ ಹಾಕಿದ್ರ ಒಂದರ ಕಾಯ್ಬೇಕು. ಬಾಳೆ ಗಿಡಕ್ಕೆ ನೀವು ಡ್ರಿಪ್ ಮಾಡೋಕ್ಕಿಂತ ಹಿಂಗೆ ನೀರು ಬಿಟ್ರೆ ಭಾಳ ಚಲೋ. ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗೋಣ.